ಒದಗಿಸಿಕೊಡ್ಬೇಕು ದೇವರೇ. ಹೊತ್ತಿನಲ್ಲಿ ವಾರ, ನಕ್ಷತ್ರ, ಯೋಗ, ತಿಥಿ, ಕರಣ, ಪಂಚಾಂಗ ನಾವು ಏನು ನೋಡಿದ್ದಿಲ್ಲ. ದಿನದ 60 ಗಳಿಗೆ ಲೆಕ್ಕಾಚಾರ ವಿಷ ಮತ್ತು ಅಮೃತ ಸಮ್ಮಿಶ್ರವಾಗಿ ಇರ್ತದಂತೆ. ವಿಷಗಳಿಗೆ ಯಾವಾಗ, ಅಮೃತಗಳಿಗೆ ಯಾವಾಗ ಎನ್ನುವ ಆ ಪ್ರಭೇದವನ್ನು ವಿಭಾಗ ಮಾಡುವಂತಹ ವಿವೇಕ ನಮ್ಮಲ್ಲಿಲ್ಲದ ಕಾರಣ ಸಿದ್ಧತೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯದೋಷ, ಕರ್ಮದೋಷ, ಅಚಾತುರ್ಯವಾಗಿ ಅಪರಾಧ, ಪ್ರಮಾದ ಎಲ್ಲವೂ ನಮ್ಮಿಂದ ಆಗಿರಬಹುದು. ಆ ಅಪರಾಧ ಪ್ರಮಾದವನ್ನು ಮನ್ನಿಸಬೇಕು. ವಿಷಗಳಿಗೆ ಗುರುಡುಗಳಿಗೆ ಸೇರಿಸಿ ಅಮೃತಗಳಿಗೆ ನಮ್ಮ ಮಹಾಸ್ಥಿತಿಯೋಗವನ್ನು ಒದಗಿಸಿಕೊಡಬೇಕು ದೇವರೇ. ಹೆರಿಗೆ ಮಾಡಿದ ಕಾಲಭಾಗದಲ್ಲಿ ಕೀಳುಭಾಗ ಮಾಡುವ ಕಷ್ಟ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಇಂದಿನ ಕಾಲಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿಗಳನ್ನು ಸೇರಿಸಿ ಯೋಗ್ಯವಾದ ರೀತಿ ನಮ್ಮ ಮಾಡಲಿಕ್ಕೆ ಸಾಧ್ಯವಾದ ರೀತಿಯಲ್ಲಿ ಮಾಡಿದ್ದೇವೆ. ಮಾಡಿದ ವಿಧಿವಿಧಾನದಲ್ಲಿ ವ್ಯತ್ಯಾಸ ತುಂಬಾ ಇರಬಹುದು. ಹಸಿರುಮನೆ, ಇಚ್ಛ ಸುದ್ದಿ ಕೆಲಸ, ಒಳಗಾಯಿ, ಒಳಗೊಂಡ ಪ್ರತಿಭಟನೆಯನ್ನು ಮಾಡಿದ ಪಾನಕ, ಪರಿವಾರ, ಅಲಂಕಾರ, ಅಜ್ಜೀರ್ಣಂದಾಗಿಲ್ಲ ಮಾಡಿದ ಮಹಾಮಲಾಕ್ಷರಿ ಲೋಪದೋಷ ಭಗವಂತ. ಮಕ್ಕಳೋಪಾಯದಿಂದ ನಮ್ಮಿಂದಾದಂತಹ ಅಪರಾಧ ಪ್ರಮಾದಗಳು ಏನಿದ್ರು ಕೂಡ ಅದನ್ನು ಮನ್ನಿಸಿ ಹಂಸತಿನ ನ್ಯಾಯದಂತೆ ಶಾಂತಚಿತ್ತರಾಗಿ ಭಕ್ತಿಯಲ್ಲಿ ಕೊಟ್ಟ ಭಾವತೀರ್ಥವನ್ನ ಪಂಚಾಮೃತ ಎಂದು ಪರಿಗಣಿಸಿ ಹೊಂದಿನಗಿರಿಗೆ ಶರಣವನ್ನು ಅಷ್ಟ ದಿಕ್ಕಿನಿಂದ ಬರತಕ್ಕಂಥ ಕಷ್ಟ, ನಷ್ಟ, ದುಃಖ, ದುಮ್ಮಾನ, ವಿಘ್ನ, ವಿಟೂರಾದಿಗಳನ್ನು ದೂರೀಕರಿಸಿ ಕುಟುಂಬದ ಪರಿಸ್ಥಿತಿಗಳು ಒಂದೇ ಮನೆಯಲ್ಲಿ ಬದುಕಬೇಕಷ್ಟ ಕಾಲಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ತುತ್ತಿನ ಚೀಲ ತುಂಬುವುದಕ್ಕಾಗಿ 10 ಕಡೆ ಹೋಗಿ ಬದುಕಬೇಕಾದ ಅನಿವಾರ್ಯ. ಮನೆ ಬೇರೆ ಮಾಡಿಕೊಂಡವರು ಇರಬಹುದು. ಮನಸ್ಸು ಬೇರಾಗದ ರೀತಿಯಲ್ಲಿ ಮನಸ್ಸನ್ನು ಸಿದ್ಧಿ ಅವರಿರುವಂತಹ ಜಾಗದಲ್ಲಿ ಸದಾಕಾಲ ಅವರಿಗೆ ಆರ್ಥಿಕವಾಗಿ ಅನುಕೂಲ, ಮಾನಸಿಕವಾಗಿ ನೆಮ್ಮದಿ, ಶಾರೀರಿಕವಾದ ಶಕ್ತಿ, ಭೌತಿಕವಾಗಿ ಬೆಳವಣಿಗೆ ಕೊಟ್ಟು ಆ ಎಳೆ ಕಂದಮಗಳ ಚಿತ್ತಬಿದ್ದಿಯಲ್ಲಿ ನಮ್ಮ ಮನೆ, ನಮ್ಮ ಬದುಕು, ಹಡೆದವರು, ಪಡೆದವರು, ಒಡ ಹುಟ್ಟಿದವರು, ಒಡನಾಡಿದವರು ಎನ್ನುವ ಸಂಬಂಧದ ಶೆಲೆ ಇದ್ದು ಸದಾಕಾಲ ಸತ್ಕಾರ್ಯಗಳನ್ನು ಮಾಡುವ ಸದ್ಗುಣ, ಸಾಮರ್ಥ್ಯ, ಸಹನೆಯಿಂದ ಸಪ್ತಗಿರಿವಾಸವನ್ನು ಒದಗಿಸಿಕೊಡಬೇಕು. ಭಕ್ತಿಪೂರ್ವಕವಾಗಿ ಇಂದೀಗ ಹತ್ತೂರದಾಸರು, ಗ್ರಾಮದ ದಾಸರು, ಮನೆಯ ಕೋಟಿ ಕುಟುಂಬ ಒಂದಾಗಿ ಹುಲ್ಲಿನ ಮನೆ ಅಮೃತದಲ್ಲಿ ಹೊನ್ನಿನ ಮನೆಗಳನ್ನು ಕುರಿತಾಗಿ ಪ್ರಾರ್ಥಿಸಿ ಸಲ್ಲಿಸಿ ಹಾಕುವಂತಹ ಅಕ್ಷತೆ ಕೇವಲ ನಮ್ಮ ಕಣ್ಮುಂದೆ ಕಾಣುವ ಈ ವೃಂದಾವನಕ್ಕಲ್ಲ, ಹಾವಿನ ಹಾಸಿಗೆ ಮಲಗಿ ಹೂವಿನ ಹೊದಿಕೆ ಹೊತ್ತ ಗೋವಿಂದ ಏರಿದಂತ ಸ್ವಾಮಿ ಶ್ರೀನಿವಾಸನ ಸ್ವರ್ಣ ಶಿಖರಕ್ಕೆ ಹೋಗಿ ತಲುಪಬೇಕೆಂದು ಹಾಗೆ ಭಕ್ತಿಯಿಂದ ಮೂಡೈ ಮುಖ ಮಾಡಿ ಭಗವಂತನ ಅಕ್ಷತೆ ಆಗಿ ಶ್ರೀನಿವಾಸನ ಪಾದಕ್ಕೆ ಗೋವಿಂದಾದಿ ಗೋವಿಂದ